ನಮಸ್ತೆ ಫ್ರೆಂಡ್ಸ್, ಹೇಳ್ರಿ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಅದೇ ರೀತಿಯಾಗಿ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಕುರಿಗಳಿಗೆ ದಯವಿಟ್ಟು ಸ್ವಲ್ಪ ಮೇಯಿಸಿ. ತಾನಾಗೆ ತಾನು ಮೇವಿಗೆ ಬಿಟ್ಟರೆ ಇನ್ನೂ ಅನುಕೂಲ, ಯಾವುದೇ ಥರದ ತೊಂದರೆ ಆಗಲ್ಲ. ತಾವಾಗ ತಾವು ತಿಂದರೆ ನೀವು ಜಲ್ದಿ ತೂಕ ಮಾಡಬೇಕು, ನಾನು ಕಣ ಹೊಡಿಬೇಕು ಅಂತಂದು ಕುರಿಗಳಿಗೆ ಜಾಸ್ತಿ ಕಾಳಾಗಲಿ ಮತ್ತು 3 ಲೀಟ್ರ್ 2 ಲೀಟ್ರ್ ಹಾಲು ಹಾಕೋದಾಗಲಿ ಮತ್ತು 8 10 ತತ್ತಿ ಹಾಕೋದಾಗಲಿ ದಯವಿಟ್ಟು ಮಾಡಬೇಡ್ರಿ. ಆದಷ್ಟು ಮೇವು ಹೊಟ್ಟಿಲ್ಲೇ ತಿನ್ನಿಸ್ರಿ, ಹೊಟ್ಟೆ ತುಂಬ ತಿನ್ನಿಸ್ಬೇಡ್ರಿ. ಡೈಜೆಷನ್ ಸಮಸ್ಯೆನೂ ಕೂಡ ಈ ಸಂದರ್ಭದಲ್ಲೇ ಬರೋದು. ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ಕುರಿಗಳನ್ನು ಸ್ವಲ್ಪ ಜವಾಬ್ದಾರಿಯಿಂದ ನೋಡ್ಕೊಳ್ರಿ. ಟೈಮ್ ಟು ಟೈಮ್ ಹುಚ್ಚಿ ಹೋಯ್ತಾ ಇದೆ ಇಲ್ಲೋ, ಇಕ್ಕಿ ಆಗ್ತಾ ಇದೆಯಲ್ಲ ನೋಡ್ಕೊಳ್ಳಿ. ಕುರಿ ಹುಚ್ಚಿ ಇಕ್ಕಿ ಹಾಕ್ಬಿಟ್ರೆ ಕುರಿ ಫ್ರೆಶ್ ಇದೆ ಅಂತ ಅರ್ಥ. ಸ್ವಲ್ಪ ಕುರಿ ಮೇಲೆ ಕೇರ್ ತಗೊಳ್ಳಿ ಎಲ್ಲರೂ ಕೂಡ. ಸ್ನೇಹಿತರೆ, ಇದು ಒಂದು 8 ಹಲ್ಲು ಹೊಸದು ಬಂದಿದೆ. ಕುರಿ ಕಣ ಆಗಿದೆ. ಫೋಟೋಸು ವಿಡಿಯೋಸ್ ಎಲ್ಲ ಇದಾವೆ ನೋಡ್ರಿ. ಯಾರಿಗಾದ್ರೂ ಬೇಕಾದರೆ ಕಾಲ್ ಮಾಡ್ಕೊಳ್ರಿ. ಮತ್ತು ನಾವು ಕಾಲ್ ಎತ್ತಿಲ್ಲ ಅಣ್ಣ, ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಣ್ಣ, ಹಿಂಗೆ ಅಂತ ಯಾರು ಬೇಜಾರಾಗ್ಬಿಡ್ರಿ ದಯವಿಟ್ಟು. ನಾವೇನಾದರೂ ಹಿಂಗೆ ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ಕ್ಷಮೆ ಇರಲಿ. ಯಾಕಪ್ಪ ಅಂದರೆ ನಾವು ಸ್ವಲ್ಪ ಕೆಲಸ ಮಾಡ್ತಾಯಿರ್ತೀವಿ. ಹಾಗಾಗಿ ನಾನು ಆದಷ್ಟು ಒಂದು 100 ಜನ ಕಾಲ್ ಮಾಡಿದರೆ ಒಂದು 60 ಜನದ್ದಾದರೂ ರೆಸ್ಪಾನ್ಸ್ ಮಾಡ್ತಾಯಿರ್ತೀನಿ. 60-70 ಜನಕ್ಕಾಗಿ ರೆಸ್ಪಾನ್ಸ್ ಮಾಡ್ತಾಯಿರ್ತೀನಿ. ಅದರಲ್ಲಿ ಏನು ಮಾಡ್ತೀರ ಅಂದರೆ 60 ಜನದಲ್ಲಿ 40 ಜನ ಫೋಟೋ ಹಾಕ್ಸ್ಕೊತೀರ, ಮಾತಾಡೋಂಗಿಲ್ಲ, ಏನಿಲ್ಲ. ಹಂಗಾಗಿ ದಯವಿಟ್ಟು ಯಾರು ಆ ರೀತಿ ಮಾಡಬೇಡಿ ನೋಡಿ. ಬೇಕಾದವ್ರು ಅಷ್ಟೇ ಕಾಲ್ ಮಾಡಿ. ಮತ್ತು ನಾನು ಕುರಿ ತೋರಿಸ್ತಾ ಇದ್ದೀನಿ ಅಣ್ಣ, ಕಣ ಹೊಡಲಿಲ್ಲ, ಗ್ಯಾರಂಟಿ ಕೊಟ್ಟಿದ್ರೆ ಹಂಗೆ ಏನಿಲ್ಲ. ನಾನು ಗ್ಯಾರಂಟಿ ಅಂತ ಹೇಳಿದಕ್ಕೆ ಮಾತ್ರ ನನ್ನ ಗ್ಯಾರಂಟಿ. ಅರ್ಥ ಮಾಡ್ಕೊಳ್ರಿ. ಕುರಿ ಕಣ ಹೊಡೆದಿದೆ. ಇದು ಒಂದು 4 ಕಣ ಫಸ್ಟ್ ಆಗಿದೆ. ಫೋಟೋಸ್ ವಿಡಿಯೋಸ್ ಎಲ್ಲ ಇದಾವೆ. ಇದು ಆಡುತ್ತಾ ಓಡುತ್ತಾ ನಿಮ್ಮನೆ ಬರ ನೋಡಿರಿ. ಕುರಿ ಮಾತ್ರ ಚೆನ್ನಾಗಿದೆ, ಸೈಜಲ್ಲಿ ಗೀಜಲ್ಲೆಲ್ಲ. ಯಾರಿಗಾದ್ರೂ ಬೇಕಾದರೆ ರೆಡಿ ಮಾಡ್ಕೊಳ್ಳೋರು ಯಾರಾದರೂ ಇದ್ದರೆ ಕಾಲ್ ಮಾಡ್ಕೊಳ್ಳಿ, ಕೊಡ್ತೀವಿ. ಅದೇ ರೀತಿ ನೋಡಿರಿ, ಇದು 8 ಹಲ್ಲು ನಮ್ಮ ಟೈಟಾನಿಕ್ ಹನುಮಂತ ಮಾವರಿಗೆ ಕೊಟ್ಟಿದ್ವಿ. ಕುರಿ 2,20,000 ತಂದಿರ್ತಾರೆ. ಕುರಿ ಹುಚ್ಚಿ ಕಟ್ಟಾಗಿರುತ್ತೆ. ರೆಡಿ ಮಾಡ್ತಾ ಇದ್ದೀವಿ. ಇವತ್ತು ಕ್ಲೀನಾಗಿ ಹುಚ್ಚಿ ಒಯ್ತಾ ಇದೆ ಕುರಿ. ರೆಡಿ ಮಾಡೋಕ್ಕೆ ನಮ್ಮ ರೂಮಿಗೆ ನಾವೇ ಹಾಕ್ಕೊಂಡಿರ್ತೀವಿ. ರೆಡಿ ಆಗ್ತಾ ಇದೆ. ದಯವಿಟ್ಟು ದೊಡ್ಡ ಬಂಡವಾಳಕ್ಕೆ ಕುರಿ ತಂದಿರ್ತೀರ, ಯಾರು ಕೂಡ ಜವಾಬ್ದಾರಿಯಿಂದ ನೋಡ್ಕೊಳ್ಳಿ. ಕುರಿಗಳು ಹುಚ್ಚಿ ಒಯ್ಯೋದೇ ಕುರಿಗೆ ತುಂಬ ಮುಖ್ಯ. ಅದನ್ನು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ನೋಡಿ. ಕುರಿ 2,20,000 ಕೊಟ್ಟು ತಂದಿರೋದು, ಹುಚ್ಚಿ ಒಯ್ತಾ ಇರಲಿಲ್ಲ. ಹೆಂಗೋ ರೆಡಿ ಮಾಡಿದ್ದೀವಿ ನಾವು. ಅದಕ್ಕೆ ನಾನು ಹೇಳ್ತಾ ಇರೋದು, ಕ್ಲೈಮೇಟು ಸರಿ ಇಲ್ಲ. ದಯವಿಟ್ಟು ಎಲ್ಲ ಕುರಿಗಳಿಗೆ ಸ್ವಲ್ಪ ಕಮ್ಮಿ ಮೇಯಿಸಿ ಅಂತ ಹೇಳ್ತಿರೋದು ಅದಕ್ಕೆ. ಅದೇ ರೀತಿ ನೋಡ್ರಿ, ಮತ್ತು ಬಂದಿರತಕ್ಕಂಥ ಕುರಿಗಳು ನೋಡಿ. ಇದು ಒಂದು ಬಂದಿದೆ ನೋಡಿ. ಇದು ಒಂದು 4ರಿಂದ 6 ಅಲ್ಲಿಗೆ ಬಂದಿದೆ. ಬಂದು 1 ತಿಂಗಳಾಗಿದೆ. ನೀಲ, ಯಾರಾದರೂ ನೀಲ ಕಟ್ಟೋರಿದ್ರೆ ನೋಡ್ಕೊಳ್ಳಿ. ಇದೆ ಅದು ಒಂದು. ಇದು ಒಂದು 8 ಹಲ್ಲು ನೋಡಿ, ಓಪನ್. ಇದು ಕೂಡ ಚೆನ್ನಾಗಿದೆ. ಯಾರಾದರೂ ರೆಡಿ ಮಾಡ್ಕೊಳ್ಳೋದ್ರೆ ರೆಡಿ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಇದು ಒಂದು 6 ಹಲ್ಲು ದೊಡ್ಡ ಸೈಜು. ಕುರಿ ಮಾತ್ರ ಉದ್ದ, ಭಾಳ ಉದ್ದ ಐತಿ. ಭಾಳ ಅಂದರೆ ಭಾಳ ಉದ್ದ. ನಾನು ಕುರಿ ಕಟ್ಟೋರಿಗೆ ಒಂದು ಮಾತು ಹೇಳ್ತೀನಿ ಕೇಳ್ರಿ. ಕುರಿ ಸೈಜ್ ಅಂದರೆ ಏನು ಗೊತ್ತಾ? ಎತ್ತರ ಇರಬೇಕು, ದಪ್ಪ ಇರಬೇಕಲ್ಲ, ಕುರಿ ಉದ್ದ ಇರಬೇಕು. ಅದು ಸೈಜ್ ಅಂದರೆ ಅದು. ಆ ಕುರಿಗಳು ಹೊಡಿತಾವಲ್ಲ, ಆಪೋಸಿಟ್ ಮರಿಗಳು ತಡ್ಕೊಳ್ಳೋದು ಸ್ವಲ್ಪ ಕಷ್ಟ. ಹಾಗಾಗಿ ದಯವಿಟ್ಟು ಎಲ್ಲರೂ ಕಟ್ಟೋರು ಏನು ಕಟ್ತಿರಲ್ಲ, ಉದ್ದ ಇರೋ ಮರಿಗಳನ್ನ ಕಟ್ರಿ ನೋಡ್ರಿ. ಉದ್ದ ಇರೋ ಮರಿಗಳು ಇದನ್ನೇ ತಗೊಳ್ರಿ ಅಂತ ಹೇಳ್ತಾ ಇಲ್ಲ. ನೀವು ಏನಾದರೂ ಚಾಯ್ಸ್ ಮಾಡ್ಕೊಂಡು ಕಟ್ಟಂಗಿದ್ರೆ ಸ್ವಲ್ಪ 5 ಗೇಣು 5.5 ಗೇಣು ಹಿಂಗೆ ಬರ್ತಾವಲ್ಲ, ಆ ಕುರಿಗಳನ್ನ ಕಟ್ರಿ. ಒಳ್ಳೆ ಹೊಡ್ತಾ ಹೊಡಿತಾವು, ಮತ್ತು ಹೊಡ್ತಾನ ತಡ್ಕೊಂತಾವು. ಅದೇ ರೀತಿ ಇದು ಒಂದು ನೋಡ್ರಿ, 4 ಹಲ್ಲು ಚೆನ್ನಾಗೈತಿ. ತಾನು ಮೇಯ್ತೈತಿ ನೋಡ್ರಿ. ಇದು ಕೂಡ ನೀಲನೇ ಸೈಜ್ ಚಲೋ ಐತಿ. ಯಾರಿಗಾರು ಬೇಕಾದರೆ ಕಾಲ್ ಮಾಡ್ಕೊಳ್ಳಿ, ಕೊಡ್ತೀವಿ. ಅದೇ ರೀತಿ ಇದು ಒಂದು 8 ಹಲ್ಲು, ಇದನ್ನು ಕೊಡೋದಿದೆ. ನೋಡ್ಕೊಳ್ಳಿ, ಕಾಲ್ ಮಾಡ್ಕೊಳ್ಳಿ, ಕೊಡ್ತೀವಿ. ಇದ್ರೆ ವೈಟ್ ಮರಿ ಯಾರಾದರೂ ಇಷ್ಟಪಡೋರು ಇದ್ದರೆ ಇದು ಚೆನ್ನಾಗಿದೆ ನೋಡಿ. ವೈಟ್ ಮರಿ ಸೈಜು ಗೀಜು ತೂಕ ತುಂಬ ಚೆನ್ನಾಗಿದೆ. ದಯವಿಟ್ಟು ನಾನು ಏನು ವಿಡಿಯೋ ಮಾಡ್ತಾ ಇರ್ತೀನಲ್ಲ, ಡೇಟ್ ನೋಡ್ಕೊಳ್ಳಿ. ಆ ಡೇಟ್ ಒಂದು 3 ದಿವಸ ಹೆಚ್ಚು ಕಮ್ಮಿ ನೀವು ಕಾಲ್ ಮಾಡಿ ನನಗೆ. ನಾನು ವಿಡಿಯೋನ ಒಂದು 15-20 ದಿವಸದಿಂದ ಹಾಕಿರ್ತೀನಿ. ನೀವು ಇವತ್ತು ಕಾಲ್ ಮಾಡಿದರೆ ನಾನು ಮರಿಗಳಿರಲ್ಲ. ಯಾಕಪ್ಪ ಅಂತಂದರೆ ಬ್ಯಾಚ್ ಟು ಬ್ಯಾಚ್ ಚೇಂಜ್ ಆಗ್ತಾ ಇರ್ತೈತಿ. ಹಾಗಾಗಿ ನಾನು ಬಂದಿರತಕ್ಕಂಥ ಕುರಿಗಳು ನನ್ನ ಹತ್ರ ಇದ್ದರೆ ನಾನು ಕೊಡ್ತೀನಿ. ನಾನು ಹೋಗ್ತಾ ಬರ್ತಾ ಇರ್ತಾವೆ. ಹಂಗೆ ಇದ್ದಾಗ ನಾನು ಕುರಿ ಕೊಡ್ತೀನಿ, ಇಲ್ದಾಗ ಕುರಿ ಕೊಡೋಂಗಿಲ್ಲ. ಬೇಜಾರಾಗಬೇಡಿ. ದಯವಿಟ್ಟು ನಮ್ಮ ವಿಡಿಯೋನ
ಎಲ್ಲರೂ ಕೂಡ ನೋಟಿಫಿಕೇಶನ್ ನಿಮ್ಮ ಮೊಬೈಲಿಗೆ ಬರುತ್ತಲ್ಲ, ದಯವಿಟ್ಟು ಎಲ್ಲರೂ ಓಪನ್ ಮಾಡಿ ನೋಡಿ. ನಿಮಗೆ ಒಂದಲ್ಲ ಒಂದು ದಿವಸ ಒಳ್ಳೆ ಕುರಿ ಸಿಕ್ಕೇ ಸಿಗುತ್ತೆ. ಬರೀ 25,000ಕ್ಕೆ ನಾನು ಕೊಟ್ಟಿರ್ತಕ್ಕಂಥ ಕುರಿ ನಮ್ಮ ಹರಿಹರ ಜಾತ್ರೆ ಏನು ನಮ್ಮ 5 ವರ್ಷಕ್ಕೊಂದ್ಸಲ ಜಾತ್ರೆ ಆಗುತ್ತೆ, ಆ ಜಾತ್ರೆ ಕಣ ಹೊಡಿತು. ಹಂಗೆ ಅದೃಷ್ಟ ಇರಬೇಕು, ಎಲ್ರಿಗೂ ಸಿಕ್ಕೇ ಸಿಗುತ್ತೆ. 80,000 90,000 ಕೊಟ್ಟು ಕುರಿ ಒಯ್ದ್ರು ಕೂಡ ಒಳ್ಳೇದಾಗಿದೆ. 3 ಲಕ್ಷ ಕೊಟ್ಟು ಕುರಿ ನನ್ನ ಹತ್ರ ಒಯ್ದ್ರೆ ಆಡಿಲ್ಲ, ಅದು 1 ಲಕ್ಷದ ಕಣ ಹೊಡೆದಿದೆ. ಹಿಂಗೆ ಈ ಥರ ಎಲ್ಲ ಇರ್ತಾವು. ಎಲ್ಲರೂ ಒಯ್ದು ನನ್ನ ಹತ್ರ ಒಯ್ದ್ರೆ ಕಣ ಹೊಡಿತಾವು ಅನ್ನೋದೆಲ್ಲ ಸುಳ್ಳು. ಅದನ್ನು ತಲೆಯಲ್ಲಿ ಏನಾದರೂ ಇದ್ರೆ ತಗೊಳ್ರಿ. ನಾವು ಒಳ್ಳೆ ಕುರಿ ಕೊಡ್ಬೋದು ಅಷ್ಟೇ. ದಯವಿಟ್ಟು ಯಾರಿಗಾದರೂ ಒಳ್ಳೆ ವೈಟ್ ಕುರಿ ಅಪೇಕ್ಷೆ ಪಡ್ತಾ ಇದ್ರೆ ಇದು ಚೆನ್ನಾಗಿದೆ ನೋಡಿ, ಸೈಜು ಗೀಜು ಜಾತಿಯಲ್ಲಿ ಚೆನ್ನಾಗಿದೆ, ಕೊಡ್ತೀವಿ. ಅದೇ ರೀತಿ ನೋಡಿ ಸ್ನೇಹಿತರೆ, ಇವು ಇದ್ವಲ್ಲ, ಇವು ತೋರಿಸಿದ್ದೀನಿ, ಮತ್ತೆ ಹಂಗೆ ಇದ್ರ ಬಗ್ಗೆ ಏನು ಹೇಳಲ್ಲ. ಹೊಸವು ಬಂದಿರ್ತಾವಲ್ಲ ಅದ್ರ ಬಗ್ಗೆ ಅಷ್ಟೇ ಹೇಳ್ತೀನಿ. ಇದು ಒಂದಿದೆ ನೋಡಿ ಸ್ನೇಹಿತರೆ, 8 ಅಣಿ ಚಿಕ್ಕಿ ಚಲೋ ಇದೆ, ಜಾತಿಯಲ್ಲಿ ಗೀತಿಯಲ್ಲಿ ನೀಟಿದೆ ಕುರಿ. ಇದು ಕೂಡ ಕಣ ಆಗಿದೆ, ಇದ್ರದ್ದು ಕೂಡ ವಿಡಿಯೋ ಸಿಗುತ್ತೆ. ಯಾರಿಗಾದ್ರೂ ಬೇಕಾದರೆ ಕಾಲ್ ಮಾಡ್ಕೊಳ್ಳಿ. ದಯವಿಟ್ಟು ನಿಮ್ಮ ಹತ್ರ ಯಾವುದಾದ್ರೂ ಒಳ್ಳೆ ಕುರಿಗಳು, ನಿಮಗೇನಾದರೂ ಸಮಸ್ಯೆ ಇದ್ದು, ಮನೆಯಲ್ಲಿ ಏನಾದರೂ ತೊಂದರೆ ಇದ್ದು, ಒಳ್ಳೆ ಕುರಿಗಳು ಕೊಡಬೇಕು ಅಂತಂದು ಏನಾದರೂ ಮನಸ್ಸಿಗಿದ್ರೆ ದಯವಿಟ್ಟು ನಮ್ಮ ಕಿರಣ್ ಶಿಪ್ ಲವರ್ಸ್ ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ನಾನು ಯಾರಾದರೂ ನಮ್ಮ ಸಬ್ಸ್ಕ್ರೈಬರ್ಸ್ ಒಳ್ಳೆಯವ್ರು ಇರ್ತಾರೆ ಮೇಸ್ತಕ್ಕಂಥವ್ರು, ಅವರಿಗೆ ಕೊಡ್ತೀನಿ. ನಿಮ್ಮದು ಹೆಸರಾಗುತ್ತೆ, ನಮ್ಮ ಚಾನಲಿಂದು ಒಂದು ಸ್ವಲ್ಪ ಹೆಸರಾಗುತ್ತೆ. ದಯವಿಟ್ಟು ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಿಗಾದರೂ ಒಳ್ಳೆ ಕುರಿಗಳು ಕಣ ಹೊಡೆದವು ಚೆನ್ನಾಗಿದ್ದರೆ ಇವ್ರಿಗೆ ಯಾರಿಗೂ ಕೊಡಬೇಡ್ರಿ, ಕೊಯ್ಯಕ್ಕೆ ಕೊಡಬೇಡ್ರಿ, ನಮಗೆ ಕಾಲ್ ಮಾಡ್ಕೊಳ್ಳಿ, ನಾವು ತೊಗೊತೀವಿ. ಯಾಕಪ್ಪ ಅಂದರೆ ನೆನೆಸ್ತಾರೆ. ನೋಡಿ ಸ್ನೇಹಿತರೆ, ಇದು ಒಂದು 8 ಇದನ್ನು ನನಗೆ ಗ್ಯಾರಂಟಿ ಕೊಡ್ತೀನಿ ಕುರಿ. ಯಾಕಪ್ಪ ಅಂದರೆ ಇದು ಕುರಿ ಕಣ ಆಗಿದೆ. ಇದು ತೂಕ ಕಮ್ಮಿ, ಸೈಜು ಚಲೋ, ಆಟ ಮಾತ್ರ ಓವರ್ ಸ್ಪೀಡ್. ಇದು ಐತಲ್ಲ, ಇದನ್ನ ನಾನು ಗ್ಯಾರಂಟಿ ಕೊಡ್ತೀನಿ ನೋಡಿರಿ. ಕುರಿ ಓವರ್ ಸ್ಪೀಡ್, ಇದು ಓವರ್ ಸ್ಪೀಡ್ ಅಂದರೆ ಓವರ್ ಸ್ಪೀಡ್ ಕುರಿ ಕಣ ಆಗಿದೆ. ಮೊನ್ನೆ ಕಣ ಆಗಿದೆ. ಇದು ನಮ್ಮ ಆಸಿಪಣ್ಣರಿಗೆ ಕೊಟ್ಟು ಕಳಿಸಿದ್ವಿ ನಾವು, ಬಸವನ ಭಾಗ್ಯವಾಡಿ ಆಸಿಪಣ್ಣರಿಗೆ ಕೊಟ್ಟು ಕಳಿಸಿದ್ವಿ. ಅವರು ಸ್ವಲ್ಪ ದುಡ್ಡಿನ ಸಮಸ್ಯೆ ಇತ್ತಂತ ನಾನು ಮತ್ತೆ ವಾಪಸ್ ತೊಗೊಂಡಿದ್ದೀನಿ ಕುರಿನ. ಇದನ್ನ ಚೆಕ್ ಮಾಡಿಬಿಟ್ಟು ಕುರಿ ತಗೋಬಹುದು. ಅದೇ ರೀತಿ ಇಷ್ಟು ಕುರಿಗಳು, ಇದು ಕುರಿ ನಾನು ರೆಡಿ ಮಾಡ್ತಾ ಇದ್ದೀನಿ. ಇದನ್ನು ಚಾಲೆಂಜಾಗಿ ತಗೊಂಡು ನೋಡೋಣ, ಏನು ಹೆಸರು ಮಾಡ್ತಿಲ್ಲ ಗೊತ್ತಿಲ್ಲ. ಅದೇ ರೀತಿಯಾಗಿ ಇಷ್ಟು ಕುರಿಗಳು ಇವತ್ತು ನಮ್ಮ ಕಿರಣ್ ಶಿಪ್ ಲವರ್ಸ್ನಲ್ಲಿ ಇರ್ತಕ್ಕಂಥ ಕುರಿಗಳು. ದಯವಿಟ್ಟು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಪ್ಲೀಸ್ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿ ಅಂತಂದು. ಯಾಕಂದರೆ ನಾವು ಒಂದು ವೀಡಿಯೋನ ಮಾಡ್ತಾ ಇರ್ತೀವಿ ಅಂತಂದರೆ ಒಬ್ಬರು ಕುರಿ ಸಾಕಿರ್ತಕ್ಕಂಥವ್ರಿಗೆ ಒಂದು ಹೆಲ್ಪ್ ಆಗಲಿ ಅಂತಂದು ಮಾಡ್ತಾ ಇರ್ತೀವಿ. ದಯವಿಟ್ಟು ನಮ್ಮ ಚಾನಲ್ನ ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಎಲ್ರಿಗೂ ಕೂಡ ಹೇಳಿ ಸಬ್ಸ್ಕ್ರೈಬ್ ಮಾಡಿಸ್ರಿ. ನಾನೊಬ್ಬ ನಿಮ್ಮ ತಮ್ಮ ಅಂತ ತಿಳ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಸ್ರಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.